ನಮಸ್ಕಾರ ಎಲ್ರಿಗೂ. ರಕ್ಕಸಪುರದಲ್ಲಿ ಸಿನಿಮಾ ನೋಡಿದ್ವಿ. ನನಗೆ ಅಂದರೆ ಆ ಮೂವಿ ನೋಡಿದ ಕೂಡಲೇ ಅಂದರೆ ಇವಾಗ ಯಾಕೆ ಆ ವಾಯ್ಸ್ ಬರ್ತಿಲ್ಲ ಅಂದರೆ ಆ ಲೆವೆಲ್ಗೆ ಪ್ರತಿಯೊಬ್ಬರು ಆ್ಯಕ್ಟರ್ಸು, ರಾಜ್ಬಿ ಶೆಟ್ಟಿ ಅವರು ಇರ್ಬೋದು, ಅನಿರುದ್ಧ್ ಇರ್ಬೋದು, ಪ್ರತಿಯೊಬ್ಬರೂ ಆ ರೀತಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂದರೆ ಪ್ರತಿಯೊಂದೂ ನೆಕ್ಸ್ಟ್ ಏನು ನೆಕ್ಸ್ಟ್ ವಾಟ್ ಅನ್ನೋದೇ ಇತ್ತು ತಲೆಯಲ್ಲಿ. ಯಾರು ಈ ಮರ್ಡರ್ಸ್ ಎಲ್ಲ ಮಾಡಿರ್ತಾರೆ, ಯಾಕೆ ಹಿಂಗೆ ಆಗ್ತಿದೆ, ಆ ಸ್ಕ್ರೀನ್ ಪ್ಲೇ ಇರ್ಬೋದು, ಡೈಲಾಗ್ಸ್ ಇರ್ಬೋದು, ಪ್ರತಿಯೊಂದು ಖಂಡಿತ ನೆಕ್ಸ್ಟ್ ಪಾರ್ಟ್ ಲೀಡ್ ಇದೆ. ಖಂಡಿತ ನನಗೊಂದು ಯಾವುದಾದ್ರು ಒಂದು ಸೀನ್ ಆದರೂ ಕೊಡಿ ಸರ್. ಯಾಕಂದರೆ ನಿಮ್ಮ ಡೈರೆಕ್ಷನಲ್ಲಿ ರವಿ ಸರ್ ಡೈರೆಕ್ಷನ್ ತುಂಬಾ ಇಷ್ಟ ಆಯಿತು. ಬಟ್ ರವಿ ಬಸೂರು ಅಂದರೆ ರವಿ ಸರ್ ತುಂಬಾ ಚೆನ್ನಾಗಿ, ರವಿ ವರ್ಮ ಸರ್ ತುಂಬಾ ಚೆನ್ನಾಗಿ ಒಳ್ಳೆ ಮೂವಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ ನೋಡಿ, ನಿಮ್ಮನ್ನೆಲ್ಲ ನೋಡ್ತಿದ್ರು ನನಗೆ ಹಂಗೆ ಅನಿಸ್ತಿದೆ. ಒಬ್ಬೊಬ್ಬರು ಪರ್ಫಾರ್ಮೆನ್ಸು ತಲೆಯಲ್ಲಿ ಓಡ್ತಿದೆ. ಅದು ತುಂಬಾ ಚೆನ್ನಾಗಿ ಒಬ್ಬ ಕಲಾವಿದನಾಗಿ ಈ ಥರ ಸಬ್ಜೆಕ್ಟ್ ಮಾಡಿಕೊಟ್ಟಾಗ ಒಬ್ಬ ಕಲಾವಿದನಿಗೆ ಅದಕ್ಕಿಂತ ದೊಡ್ಡದು ಇನ್ನೇನಿಲ್ಲ ಅನಿಸುತ್ತೆ. ಯಾಕಂದರೆ ನಾನು ಪ್ರೊಡ್ಯೂಸರ್ ಅಲ್ಲ, ಲೈಕ್ ಟೆಕ್ನಿಕಲಾಗಿ ನಾವು ವರ್ಕ್ ಮಾಡಿದಾಗ ನನಗೆ ಅರ್ಥ ಆಗುತ್ತೆ. ಅದು ಈ ಒಂದು ಹಾರ್ಡ್ ವರ್ಕ್ ಮಾಡಿರೋಂಥ ಓಲ್ಡ್ ಟೀಮ್ಗೆ ಆಲ್ ದ ಬೆಸ್ಟ್. ಬಟ್ ಒಳ್ಳೇದಾಗಲೇಬೇಕು ಈ ಸಿನಿಮಾ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಸಬ್ಜೆಕ್ಟಲ್ಲಿ ಈ ಥರದ್ದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರ್ಬೋದು ಮತ್ತು ಪರ್ಫಾರ್ಮೆನ್ಸ್ ಇರ್ಬೋದು, ಓಲ್ಡ್ ಪ್ರಾಜೆಕ್ಟು ಸೂಪರ್ ಆಗಿದೆ. ನಾವು ತುಂಬ ಎಷ್ಟು ಪ್ರೀತಿ ಮಾಡ್ತೀವೋ ಅಷ್ಟು ಪ್ರೀತಿ ಮಾಡಿದವ್ರನ್ನ ಕಲ್ಕೊಂಡವಾಗ ಎಷ್ಟು ದುಃಖ ಆಗುತ್ತೆ, ಅದು ಮೆಮೊರೀಸ್ ಹೆಂಗಿರುತ್ತೆ ಅನ್ನೋದು ಸಿನಿಮಾಗೆ ಬಂದು ನೋಡಿದವಾಗ ಅರ್ಥ ಆಗುತ್ತೆ. ಬಟ್ ಇವ್ರಿಗೆ ಎಷ್ಟು ಸಿನಿಮಾ ಪ್ರೀತಿ ಮಾಡಿದ್ದಾರೆ ಅನ್ನೋದು ಇವ್ರು ತೆರೆ ಮೇಲೆ ನೋಡಿದಾಗ ಗೊತ್ತಾಗುತ್ತೆ ನಮಗೆ. ಖಂಡಿತವಾಗ್ಲೂ ನೀವೆಲ್ಲರೂ ಬನ್ನಿ, ಸಿನಿಮಾ ನೋಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಏನು ಹೇಳೋದು, ಮೂವಿ ತುಂಬ ಚೆನ್ನಾಗಿದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂದು ಸೀನ್ ಕೂಡ ನೆಕ್ಸ್ಟ್ ಏನಾಗುತ್ತೆ ನಾನು ಮುಂಚೆ ಕೇಳ್ತಾ ಇದ್ದೆ, ನೆಕ್ಸ್ಟ್ ಏನಾಗ್ಬೋದು ಅಂತ ತುಂಬ ಕ್ಯೂರಿಯಾಸಿಟಿ ಉಳಿಸುತ್ತೆ. ಸೊ ಆಲ್ ದಿ ಬೆಸ್ಟ್ ರಕ್ಕಸಪುರದವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ನಾನು ಅವ್ರಿಗೆ ಅದೇ ಹೇಳ್ತಾ ಇದ್ದೆ, ನಾನು ಇವ್ರ ಜೊತೆ ಬಂದು ಫಸ್ಟ್ ಮೂವಿ ನೋಡಿದ್ದೆ ಇದೆ. ತುಂಬ ಖುಷಿ ಆಗ್ತಿದೆ, ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ. ಅನಿರುದ್ಧು ನಾವೆಲ್ಲ ಮ್ಯಾಕ್ಸ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ವಿ. ಆವಾಗಲಿಂದಲೂ ನಮಗೆ ಅವ್ನು ಹೇಳ್ತಿದ್ದ, ರವಿ ವರ್ಮ ಸರ್ ಪ್ರೊಡ್ಯೂಸ್ ಮಾಡಿದ್ದಾರೆ, ರವಿ ಸಂಗತ್ ಅವರು ಒಂದು ಡೈರೆಕ್ಷನ್ ಮಾಡಿದ್ದಾರೆ, ರಕ್ಕಸಪುರದಲ್ಲಿ ಆ ಒಂದು ಸಿನಿಮಾ ನಡೀತಿದ್ದಾಳೆ, ಚೆನ್ನಾಗಾಗ್ತಿದ್ದಾಳೆ, ಸೂಪರಾಗಿದೆ ನನ್ನ ಕ್ಯಾರೆಕ್ಟ್ರು ಅಂತ ಹೇಳ್ತಿದ್ದ. ಬಿಕಾಸ್ ಇವಾಗ ಏಕ್ದಮ್ ಅದು ಥಿಯೇಟ್ರಿಂದ ಆಚೆ ಬಂದು ಇಲ್ಲಿ ನಿಂತ್ಕೋತೀನಲ್ವ, ಇಲ್ಲಿ ನಿಂತ್ಕೊಂಡಿದ್ದ ಕೂಡಲೇ ನನಗೆ ಮಾತು ಬಂದಿಲ್ಲ. ಇವಾಗ ಒಂದು ಸ್ವಲ್ಪ ಸುಧಾರಿಸ್ಕೊಂಡಿದ್ದು. ಆಮೇಲೆ ಇವಾಗ ಅವ್ನು ಡೈರೆಕ್ಟಾಗಿ ಹಂಗೆ ನೋಡಿದ್ರೆ ಇವಾಗ ಅನಿಸ್ತಿಲ್ಲ. ನಮ್ಮ ಸಿನಿಮಾಗಳು ಯಾವುದಾದ್ರೂ ಈ ಉಗ್ರಂ ಸಿನಿಮಾ ಎಲ್ಲ ನೋಡಿದವಾಗ ನಮ್ಮ ಥಿಯೇಟ್ರ್ ಕೊಲೀಗ್ಸೇ ಬಂದು ನಮ್ಮ ಜೊತೆ ಮಾತಾಡಬೇಕಾದ್ರೆ ಭಯ ಪಡ್ತಿದ್ರು. ಇವಾಗ ಅವನನ್ನು ನೋಡಿದ್ರೆ ನನಗೆ ಹಂಗೆ ಅನಿಸ್ತಿದೆ. ಬಿಕಾಸ್ ಒಂದೊಂದು ಎಕ್ಸ್ಪ್ರೆಷನ್ನು ಪ್ರತಿಯೊಂದು ಆ ಡಬಲ್ ಆ್ಯಕ್ಟಿಂಗ್ ಮಾಡಿರೋಂಥದ್ದು, ಆ ಕೆಲವೊಂದೆಲ್ಲ ನೋಡಿದಾಗ ನಮ್ಗೆ ಅನಿಸುತ್ತೆ, ಆ ಫೀಲ್ ಅನಿಸುತ್ತೆ, ಓ ಈ ಬೊಡಿ ಮಗ ಹಿಂಗೆ ಮಾಡ್ತಾ ಅಂತ ಅನ್ಸುತ್ತೆ. ಸಾರಿ ಅಲ್ಲ, ಹಂಗೆ ಅನಿಸುತ್ತೆ ಅದು. ಯಾಕಂದರೆ ಅಷ್ಟು ಚೆನ್ನಾಗಿ ಡೈರೆಕ್ಟ್ರು ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿಸಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟ್ರು ಅಷ್ಟೇ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಅವ್ರು ರಾಜ್ಬಿ ಶೆಟ್ಟಿ ಅವ್ರದ್ದು ಅಂಡರ್ ಪ್ಲೇ ಇರ್ಬೋದು, ಮೇಡಮ್ ಅವ್ರ ಆ್ಯಕ್ಟಿಂಗ್ ಇರ್ಬೋದು, ಪ್ರತಿಯೊಬ್ಬರಿಗೂ ತುಂಬಾ ಚೆನ್ನಾಗಿ ಆ ಪುಟ್ಟ ಮಗು ಹೆಸರು, ಆ ಮಗು ನಿಶಾ ಗೊಂಬೆ ಕ್ಯಾರೆಕ್ಟ್ರ್ ಮಾಡಿದ್ದಾರೆ. ಆ ಮಗು ಕೈಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿಸಿದ್ದಾರೆ. ಆಮೇಲೆ ತುಂಬ ಚೆನ್ನಾಗಿ ಪ್ರತಿಯೊಂದು ಚಿತ್ರಕಥೆ ಈ ಸೀನ್ ಆದಮೇಲೆ ಇವಾಗ ನೆಕ್ಸ್ಟ್ ಏನಾಗ್ಬೋದು, ಈ ಮರ್ಡರ್ ಯಾರು ಮಾಡಿರ್ತಾರೆ ಏನು ಅನ್ನೋದು ಆ ಸಸ್ಪೆನ್ಸ್ ಇದೆಯಲ್ಲ, ಥ್ರಿಲ್ಲರ್ ಇದೆಯಲ್ಲ, ತುಂಬಾ ಖುಷಿ ಆಯಿತು. ಅನಿರುದ್ಧ್ ಆಲ್ ದ ಬೆಸ್ಟ್. ಈ ಸಿನಿಮಾ ಒಳ್ಳೇದಾಗಲೇಬೇಕು. ಇನ್ನೂ ಇದಕ್ಕಿಂತ ಒಳ್ಳೊಳ್ಳೆ ಸಿನಿಮಾಗಳು ಸಿಕ್ಕಲಿ. ಆಲ್ ದ ಬೆಸ್ಟ್ ಸರ್. ಸಿನಿಮಾಗಳು ಮಾಡ್ತೀವಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.